ಶಿಕ್ಷಕರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಲಿ. ಪ್ರಸ್ತುತ ಸಮಾಜದಲ್ಲಿ ಖಾಸಗಿ ಶಾಲಾ ಶಿಕ್ಷಕರು ಜೀವನ ನಿರ್ವಹಣೆಗೆ ಸಾಕಷ್ಟು ಸಂಕಷ್ಟ ಎದುರಿಸುವಂತಾಗಿದ್ದು, ಬದುಕಲು ಏನೆಲ್ಲ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರ ಖಾಸಗಿ ಶಾಲಾ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಬಿಕೆಜಿ ಮೈನಿಂಗ್ ಕಂಪನಿಯ ಮಾಲೀಕರಾದ ನಾಗನಗೌಡರು ಹೇಳಿದರು. ಸಂಡೂರು ಪಟ್ಟಣದ ಗುರುಭವನದಲ್ಲಿ ರಾಜ್ಯ ಖಾಸಗಿ ಶಿಕ್ಷಕರ ಬಳಗದ ಸಂಡೂರು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಖಾಸಗಿ ಶಾಲಾ ಶಿಕ್ಷಕರು ಉನ್ನತ ಪದವಿ, ಪ್ರತಿಭೆ, ಪ್ರಾವೀಣ್ಯತೆ ಹೊಂದಿದ್ದರೂ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದಾರೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಶುರುವಾದ ಕೊರೋನಾ ಭಯದಿಂದ ಶಾಲೆಗಳು ಬೀಗ ಹಾಕಿದ್ದರಿಂದ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಸಾವಿರಾರು ಶಿಕ್ಷಕರಿಗೆ ವೇತನವಿಲ್ಲದೆ ಜೀವನ ನಿರ್ವಹಣೆಗೆ ಪರದಾಡುತ್ತಿದ್ದಾರೆ. ಅನೇಕರು ಕೂಲಿ ಮಾಡಿ ಜೀವನ ಸಾಗಿಸುತ್ತಿರುವುದು ಸರ್ಕಾರಕ್ಕೆ ಗೊತ್ತಿರುವ ಸಂಗತಿ ಎಂದರು. ಸರ್ಕಾರ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಧ್ಯದ ಒಳ ಒಪ್ಪಂದಗಳಿಂದ ಶಿಕ್ಷಕರು ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಿಕ್ಷಕರ ಶ್ರೇಯೋಭಿವೃದ್ಧಿಗೆ ಪೂರಕ ಮಾರ್ಗಸೂಚಿಗಳಿದ್ದರೂ ಮಾಹಿತಿ ಕೊರತೆಗಳಿಂದ ಇವುಗಳಿಂದ ವಂಚಿತರಾಗುತ್ತಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಕೊರೋನಾ ಹಾಗೂ ಇನ್ನಿತರ ಕಾರಣಗಳ ನೆಪ ಹೇಳಿ ಹಲವು ತಿಂಗಳಿಂದ ಕೆಲ ಶಿಕ್ಷಕರಿಗೆ ಸಂಬಳ ನೀಡುತ್ತಿಲ್ಲ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಎಂದರು. ಅಧ್ಯಕ್ಷ ಪುರುಷೋತ್ತಮ್ ಟಿಎಂ, ಎಂಡಿ ರಮೇಶ್, ಕಾರ್ಯದರ್ಶಿ ಕೆ ನಾಗರಾಜಪ್ಪ ಸೇರಿದಂತೆ ತಾಲೂಕಿನ ಖಾಸಗಿ ಶಾಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಿಎಚ್ ಹನುಮೇಶ್ ಕುಮಾರ್ ಪ್ರಾರ್ಥನೆಯನ್ನ ನೆರವೇರಿಸಿದರು. ನೀಲಕಂಠ ಆಚಾರಿ ಕಮ್ಮರ್ ಅತಿಥಿಗಳನ್ನ ಸ್ವಾಗತಿಸಿದರು. ಪರಶುರಾಮ್ ಬಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಸಕರ ಆಪ್ತ ಕಾರ್ಯದರ್ಶಿ ಎಸ್ವಿ ಹಿರೇಮಠ್ ಅವರ ಮುಖೇನ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕಿನ ವಿವಿಧ ಖಾಸಗಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 30 ಜನ ಶಿಕ್ಷಕರಿಗೆ ಸಂಡೂರು ಶಿಕ್ಷಣ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಅವರಿಗೆ ಶಿಕ್ಷಣ ರತ್ನ ಪ್ರಶಸ್ತಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಇದನ್ನ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೇವೆ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳು. ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೋಡಿ, ನಾವು ಎಲ್ಲ ವಿದ್ಯಾರ್ಥಿಗಳನ್ನ ನಮ್ಮ ಶಾಲೆ ಎಂಬ ಪ್ರಯೋಗಾಲಯದಲ್ಲಿ ಅವರನ್ನ ಆ ಮೂಷೆಯಲ್ಲಿ ತಯಾರು ಮಾಡ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಬರೀ ಭತ್ತ ತುಂಬುವ ಚೀಲವಾಗಬಾರ್ದು. ಅವರು ಮಾಡಿದಂತಹ ಕೆಲಸ, ಅವರು ಮಾಡಿದಂತಹ ಸೇವೆ, ಅವರು ಎಲೆಮರೆ ಕಾಯಿಯಂತೆ ಅವ್ರು ಹೇಳ್ಕೊಳ್ಳೋದಿಲ್ಲ, ವೇದಿಕೆಯಲ್ಲಿ ಕಾಣಿಸೋದಿಲ್ಲ. ಇವತ್ತೇನು FA ಇಲ್ಲ ಅಂತ ಹೇಳಿ ಅವ್ರು ಅನಿವಾರ್ಯವಾಗಿ ಬಂದಿದ್ದಾರೆ. ಅವ್ರು ಕೆಳಗೆ ಇರ್ತಾರೆ, ಇಲ್ಲಾಂದ್ರೆ ಹೊರಗಡೆ ಇರ್ತಾರೆ. ಚೀಲ ಆಗಬಾರ್ದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು. ಭತ್ತ ಬೆಳೆಯುವಂತಹ ಗದ್ದೆಗಳಾಗಬೇಕು. ಆಗ ನಾವು ಕಲಿಸಿದಂತಹ, ನಾವು ಪಟ್ಟಂತಹ ಶ್ರಮ ಸಾರ್ಥಕವಾಗ್ತದೆ. ನಮ್ಮ ವಿದ್ಯಾರ್ಥಿಗಳು ನಿರ್ಮಾಣ ಆಗಿದ್ದಾರೆ ಅಂದ್ರೆ ಅವ್ರು ಕೇವಲ ಶಿಕ್ಷಕರಿಂದ ಮತ್ತು ಬೇರೆ ಯಾರಿಂದನೂ ಅಲ್ಲ,
ನಾವು ತಂದೆ ತಾಯಿಗೆ ಅವರಿಗೆ ಬಟ್ಟೆ ಸೌಲಭ್ಯಗಳು ಹಣ ಎಲ್ಲ ಕೊಡ್ಬೋದು, ಆದರೆ ಅರಿವನ್ನು ಕೊಡೋಕ್ಕಾಗಲ್ಲ. ಶಿಕ್ಷಕರಷ್ಟು ಅರಿವನ್ನು ಕೊಡೋದು ಬೇರೆ ಯಾರು ಈ ಸಮಾಜದಲ್ಲಿ ಸಾಧ್ಯ ಇಲ್ಲ. ಅದನ್ನು ಶಿಕ್ಷಕರೇ ಕೊಡ್ತಾ ಇದ್ದಾರೆ. ಅಂತ ಶಿಕ್ಷಕರಿಗೆ ಈ ಜಗತ್ತಿನಲ್ಲಿ ದೊಡ್ಡ ಸ್ಥಾನ ಇದೆ. ಇದಕ್ಕೊಂದು ಸಣ್ಣ ಒಂದು ಕಥೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳು. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕರ ಬಳಗದ ವತಿಯಿಂದ ಈ ಸಂಸ್ಥೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿ ನಮಗೆ ಉತ್ತಮ ಜೀವನವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದಂತ ಆ ಒಂದು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸೋಣ. ಒಂದು ಚಪ್ಪಾಳೆಯೊಂದಿಗೆ ಆ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕಿಯವರಿಂದ ಅವುಗಳನ್ನು ಮುನ್ನಡೆಸ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಗಳಿಸಿದ್ರು ಅದು ನಮ್ಮದಾಗತ್ತೆ ಹೊರತು ಬೇರೆಯವ್ರಿಗೆ ಭಾಗ ಮಾಡಿಕೊಡುವಂಥದ್ದಲ್ಲ. ಇದು ನಚಭಾರಕಾರಿ. ನೀವೀಗ ದುಡ್ಡನ್ನ ಜೋಬಲ್ಲಿ ಇಟ್ಕೊಂತ ಹೋದ್ರೆ ಭಾರ ಆಗ್ತಾ ಹೋಗ್ತದೆ. ನೀವು ಅಥವಾ ಎಷ್ಟೇ ಸಂಪತ್ತಿದ್ರೂ ಅದು ಒಂಥರ ಭಾರ ಅನ್ನಿಸ್ತದೆ. ಇದು ಹಂಗಲ್ಲ. ಇದು ಬ್ರಹ್ಮವಿದ್ಯೆಯನ್ನ ಕಲ್ತರು, ಬ್ರಹ್ಮರ್ಷಿ ಆದರೂ ಅದು ಒಂದೇ ಒಂದು ಎಳ್ಳು ಕಾಳಿನ ತೂಕೋದಷ್ಟು ಇರಲ್ಲ. ಅಷ್ಟು ಹಗುರವಾದ ಒಂದು ವಿದ್ಯೆ. ಸೊ ಅಂತ ಒಂದು ಶಿಕ್ಷಣವನ್ನ ಇವತ್ತಿನ ದಿನ ಆ ದಿನಗಳು ನನಗೆ ನನ್ನ ಸಾವು. ಇಲ್ಲಿ ನೆರೆದಿರ್ತಕ್ಕಂಥದ್ದು ಬಹಳಷ್ಟು ಶಿಕ್ಷಕಿಯರಿದ್ದಾರೆ, ಬಹಳ ಸಂತೋಷದ ವಿಚಾರ. ಅದರ ಜೊತೆಗೆ ಬಹಳಷ್ಟು ಯಂಗ್ ಇಂಡಿಯಾ ಕಾಣಿಸ್ತದೆ. ನಮಗಿನ್ನೂ ಬಹಳಷ್ಟು ಅವಕಾಶಗಳಿದೆ, ಅವನ್ನೆಲ್ಲ ಬಳಸ್ಕೊಂಡು ನಾವು ಈ ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ, ನಮ್ಮದು 26ನೇ ತಾರೀಕು ಸಂಡೂರು ಉತ್ಸವ ಇದೆ. ಸರಣಿ ಸಭೆಗಳಿದ್ದು ಈ ಕಾರ್ಯಕ್ರಮದ ಒಂದು ಬಂದು ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೀನಿ. ಮುಂದೆ ಜನವರಿ 26ನೇ ತಾರೀಕು ಸಂಡೂರು ಉತ್ಸವ ಇರೋದ್ರಿಂದ ತಾವೆಲ್ಲರೂ ನಮ್ಮ ಕುಟುಂಬದೊಂದಿಗೆ ಸಾಯಂಕಾಲ 4 ಗಂಟೆಯಿಂದ 10:00ವರೆಗೂ ಇರ್ತದೆ. ವಿವಿಧ ಕಲಾತಂಡಗಳು, ಜಾನಪದ ತಂಡಗಳು ಮೊದಲನೇ ಬಾರಿಗೆ ಮಾನ್ಯ ಶಾಸಕರ ಒಂದು ಅಪೇಕ್ಷೆಯಲ್ಲಿ ಈ ವರ್ಷದಿಂದ ಸಂಡೂರು ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ಕೋರ್ತಾ ನನಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಎಲ್ಲ ಗಣ್ಯರನ್ನ ಸೃಷ್ಟಿಸಿದವರು ಯಾರಾದರೂ ಇದ್ರೆ ಅದು ಶಿಕ್ಷಕ, ಶಿಕ್ಷಕಿಯರು, ಗುರುವರಿಯರು ಅಂತ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಯಾವುದೇ ಒಂದು ಮಗು ಹುಟ್ಟಿದಾಗ ಅದರ ಬ್ರೈನು ವೈಟ್ ಹಾಳೆ ಥರ ಇರುತ್ತೆ. ಇದ್ರ ಮೇಲೆ ಏನು ಬರೆದಿರಲ್ಲ. ಅದನ್ನು ಬರೆಯೋದು 3: ಒಂದು ತಾಯಿ, ತಂದೆ, ಪರಿಸರ ಮತ್ತು ಶಿಕ್ಷಕರು. ಬಹುತೇಕ ಸಮಯ ಮಗು ಎಲ್ಲಿ ಕಳೆಯುತ್ತೆ ಅಂದರೆ ತನ್ನ ಮನೆಗಿಂತ ಜಾಸ್ತಿ ಒಂದು ಶಾಲೆಯಲ್ಲಿ ಕಳೀತದೆ. ಬೆಳಗ್ಗೆ 9 ಅಥವಾ 10ಕ್ಕೆ ಬಂದರೆ ಸಂಜೆ 4:15ವರೆಗೂ ಇರ್ತದೆ. ಇನ್ನು ಉಳಿದ ಸಮಯ ಬೆಳಗ್ಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಆಟ ಆಡ್ತಾ ಇರುತ್ತೆ, ಮನೆಗೆ ಹೋದ್ಮೇಲೆ ಸ್ವಲ್ಪ ಆಟ ಆಡ್ತಾ ಇರ್ತದೆ. ತಂದೆ ತಾಯಿ ಜೊತೆ ಕಳೆಯೋದು ಕೆಲವು ಗಂಟೆಗಳು. ಆದರೆ ಶಾಲೆಯಲ್ಲಿ ಶಿಕ್ಷಕರೊಂದಿಗೆ ಆ ಒಂದು ವಿದ್ಯಾರ್ಥಿಗಳೊಂದಿಗೆ ಕಳೆಯುವ ಸಮಯ ಸುಮಾರು 8 ಅವರ್ ಇರ್ತದೆ. ಸೊ ಆ ಒಂದು ಸಮಯದಲ್ಲಿ ಇಂಥ ಒಂದು ವೈಟ್ ಹಾಳೆ ಮೇಲೆ ಏನು ಇಂಪ್ರೆಷನ್ಸ್ ಬೀಳ್ತದೆ ಅದೇ ಅವರ ಒಂದು ಭವಿಷ್ಯವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಅತ್ಯಮೂಲ್ಯವಾದ ಒಂದು ಜವಾಬ್ದಾರಿ ಶಿಕ್ಷಕ, ಶಿಕ್ಷಕಿಯರಿಗೆ ಇರ್ತದೆ. ಆ ಒಂದು ಉತ್ತಮ ಒಂದು ಹುದ್ದೆಯನ್ನು ಹೊಂದಿರೋದಕ್ಕೆ ನಾನು ತಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ. ಅದೇ ರೀತಿ ನೀವು ನಾವು ಅಕಾಡೆಮಿಕ್ಸ್ ವಿನಯದ್ಯಾತಿ ಪಾತ್ರತ್ವ ಧನಮಾಪ್ನೋತಿ ಧನಾತು ಧರ್ಮಂ ತತಸುಖಂ. ಶಿಕ್ಷಣ ಎಷ್ಟು ಮಹತ್ವದ್ದು ಅಂತ ಹೇಳೋದಕ್ಕೆ ಈ ಒಂದು ಸಂಸ್ಕೃತ ಶ್ಲೋಕ ಪ್ರತಿ ಬಾರಿ ನೆನಪಾಗ್ತದೆ. ವಿದ್ಯೆ ವಿನಯವನ್ನು ಕೊಡ್ತದೆ. ವಿನಯ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು, ಭ್ರಾತೃತ್ವವನ್ನು, ಒಂದು ಹುದ್ದೆಯನ್ನು ಕೊಡ್ತದೆ. ಅದರಿಂದ ತನ್ಮೂಲಕ ಧನವನ್ನು ಸಂಪಾದನೆ ಮಾಡ್ಬೋದು, ಧರ್ಮ ಮಾರ್ಗದ ಮೂಲಕ. ನಂತರ ಅದು ಕುಟುಂಬಕ್ಕೆ ಒಂದು ಸಕಲ ಸೌಖ್ಯವನ್ನು ಕೊಡುತ್ತೆ. ತನ್ಮೂಲಕ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಆಗ್ತದೆ ಅಂತ. ನಾಲೆಡ್ಜ್ ಈಸ್ ಪವರ್, ನಾಲೆಡ್ಜ್ ಈಸ್ ರೂಲಿಂಗ್ ದ ವರ್ಲ್ಡ್. ಇವತ್ತೇನಾದರೂ ಜಗತ್ತನ್ನು ಆಳ್ತಾ ಇದೆ ಅಂದರೆ ಅದು ಜ್ಞಾನ ಮಾತ್ರ. ಜ್ಞಾನವೇ ಜಗತ್ತನ್ನ ಶಕ್ತಿ, ಅದೇ ಆಳ್ತಾ ಇದೆ. ನಚೋರ ಹಾರ್ಯಂ ನಚರಾಜ ಹಾರ್ಯಂ ನಾ ಭ್ರಾತೃಭಾಜ್ಯಂ ನಚಭಾರಕಾರಿ. ನಚೋರ ಹಾರ್ಯಂ, ಯಾವುದೇ ಕಳ್ಳ ಕದಿಯೋಕೆ ಆಗದಂಥ ಒಂದು ಏನಾದರೂ ಸಂಪತ್ತು ಅದು ವಿದ್ಯೆ ಮಾತ್ರ. ನಚ ರಾಜ ಹಾರ್ಯಂ, ರಾಜರು ಅದನ್ನು ಸಹ ಈಗ
ನನಗೇನೋ ಇಷ್ಟ ಆಯಿತು ಅಂತ ಒಬ್ಬ ರಾಜ ಕರೆದು ಕಿತ್ಕೊಳಕ್ಕಾಗಲ್ಲ. ಅದು ಅಂಥದ್ದು ವಿದ್ಯೆ. ಭ್ರಾತೃಭಾಜ್ಯ. ಯಾವುದೇ ಈಗ ಒಂದು ಆಸ್ತಿ ಇದ್ರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಭಾಗ ಮಾಡ್ಕೊತಾ ಇರ್ತೀವಿ. ಪಾಠದಲ್ಲಿ ಏನಿದೆ ಅದನ್ನು ಹೇಳ್ತೀವಿ. ಅದೇ ರೀತಿ ನಮ್ಮ ಹಳ್ಳಿಯ ಪ್ರತಿಭೆಗಳು ಬಹಳ ಸದೃಢ ಪ್ರತಿಭೆಗಳು, ಬಹಳ ಗಟ್ಟಿ ಪ್ರತಿಭೆಗಳು. ಯಾವುದೇ ಸಣ್ಣ ಪುಟ್ಟ ಒಂದು ಪ್ರತಿರೋಧ ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಂಜದೆ ಕುಗ್ಗದೆ ಮುನ್ನಡೆಯುವಂಥ ಶಕ್ತಿ ಇರುವಂಥ ಪ್ರತಿಭೆಗಳು. ಒಂದು ಸಮಸ್ಯೆ ಏನಂದ್ರೆ ಆತ್ಮವಿಶ್ವಾಸದ ಕೊರತೆ. ಈಗ ನಾನು ಸಹ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ಒಂದು KS ಆಫೀಸರ್ ಆದಂಥ ಒಂದು ವ್ಯಕ್ತಿತ್ವ ನಮ್ಮದು. ಒಂದು ಕುಗ್ರಾಮ, ತುಮಕೂರಿನ ಒಂದು ಬಾರ್ಡರ್ ನಮ್ಮದು. ಕುಗ್ರಾಮದಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಸರ್ಕಾರಿ ಶಾಲೆಗಳು ಬಿಟ್ಟರೆ ಯಾವುದೇ ಖಾಸಗಿ ಶಾಲೆ ಇಲ್ಲ. ಅಂಥ ಒಂದು ಹಳ್ಳಿಯ ಪ್ರತಿಭೆಗಳಿಗೆ ಒಂದು ಕೊರತೆ ಏನಂದರೆ ನನಗೆ ಇಂಗ್ಲೀಷ್ ಕಷ್ಟ, ಹಿಂದಿ ಕಷ್ಟ, ನಂತರ ಗಣಿತ ಕಷ್ಟ, ಸೈನ್ಸ್ ಕಷ್ಟ. ಈ ಒಂದು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ನಾವು ಮಾಡಿದ್ದೆ ಆದಲ್ಲಿ ಖಂಡಿತ ಈಗೇನು ರಿಸಲ್ಟ್ ಬರ್ತಾ ಇದೆ ಇನ್ನೂ ಹೆಚ್ಚಿನ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗ್ತದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಂಡೂರಿನಲ್ಲಿ ಅತ್ಯುತ್ತಮವಾದ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಈ ಒಂದು ಸಂಡೂರು ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು. ಈ ನಂಜುಂಡಪ್ಪ ವರದಿಯಲ್ಲಿ 3 ಭಾಗಗಳನ್ನಾಗಿ ಮಾಡ್ತಾರೆ ತಾಲೂಕುಗಳನ್ನ. ಹಿಂದುಳಿದ, ಅತಿ ಹಿಂದುಳಿದ, ಅತ್ಯಂತ ಹಿಂದುಳಿದ. ಸಂಡೂರು ಅತ್ಯಂತ ಹಿಂದುಳಿದ ಭಾಗಕ್ಕೆ ಸೇರಿದೆ. ಅದಕ್ಕೆ ಮುಖ್ಯವಾದ ಕಾರಣ ಶೈಕ್ಷಣಿಕವಾಗಿ ಹಿಂದುಳಿದಿರೋದು. ಸೊ ಆ ಒಂದು ಕ್ಷೇತ್ರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಜೊತೆಯಲ್ಲಿ ಕೆಲಸ ನಿರ್ವಹಿಸ್ತಾ ಉತ್ತಮ ಫಲಿತಾಂಶವನ್ನು ತರ್ತಾ ಉತ್ತಮ ಈ ಶೈಕ್ಷಣಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ತಮ್ಮ ಕೊಡುಗೆ ಬಹಳ ಅಪಾರವಾದದ್ದು ಅಂತ ಭಾವಿಸ್ತಾ ತಮಗೆ ಈ ಒಂದು ಕೆಲಸ ಮಾಡ್ತಿರುವಂಥ ಶಿಕ್ಷಕರಿಗೆ ಕೊರತೆಗಳೇನು, ಅವರ ಕಷ್ಟಗಳೇನು ಅನ್ನೋದನ್ನು ನಾನು ಅನುಭವಿಸ್ಕೊಂಡಿದ್ದೀನಿ. ಆದರೆ ಭಾರತದಲ್ಲಿ ಪ್ರಪ್ರಥಮವಾಗಿ ಜನರಿಗೆ ಶಿಕ್ಷಣವನ್ನು ಆರಂಭ ಮಾಡಿದ್ದು ಖಾಸಗಿಯವರು. ಇವತ್ತಿಗೂ ಖಾಸಗಿ ಕ್ಷೇತ್ರ ವಿದ್ಯಾದಾನ ಮಾಡಿದಷ್ಟು ಸರ್ಕಾರ ಮಾಡಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದೌರ್ಬಲ್ಯ ಅಲ್ಲ ಅದು. ಆದರೂ ಇಡೀ ನಮ್ಮ ನಾಡಿನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕಲಿಯುವಂಥ ಅವಕಾಶವನ್ನು ಸರ್ಕಾರಗಳು ಮಾಡಬೇಕಾಗಿದೆ. ಆ ಪ್ರಯತ್ನದಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಖಾಸಗಿ ಶಾಲೆಯಷ್ಟು ಅವರಿಗೆ ಇನ್ನು ಹುಡುಕಾಗ್ತಾ ಇಲ್ಲ. ಯಾಕಂದರೆ ಖಾಸಗಿ ಶಾಲೆಗಳು ಪ್ರಾರಂಭವಾಗಿ 100 ವರ್ಷಗಳಾಗಿದ್ದಾವೆ. ಅವರು ಸಹ ಅತ್ಯುತ್ತಮವಾದಂಥ ವಿದ್ಯೆಯನ್ನು ವಿದ್ಯಾರ್ಥಿಗಳಿಗೆ ಕಲಿಸಿ ಇವತ್ತೇನು ಈ ವೇದಿಕೆ ಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೂತಿದ್ದಾರೆ, ಅವರೆಲ್ಲರ ಕಾರಣಕ್ಕೆ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಶಿಕ್ಷಕರು ಅಂತ ಶಿಕ್ಷಕರ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಅಬ್ದುಲ್ ಕಲಾಂ ಅವರು ಒಬ್ಬ ರಾಷ್ಟ್ರಪತಿಯಾಗಿ, ಒಬ್ಬ ಉತ್ತಮ ಶಿಕ್ಷಕನಾಗಿ, ಒಬ್ಬ ವಿಜ್ಞಾನಿಯಾಗಿ ರೂಪುಗೊಳ್ಳಲು ಅವರ ಪ್ರಾಥಮಿಕ ಶಾಲೆಯಲ್ಲಿದ್ದಂಥ ಒಬ್ಬ ಶಿಕ್ಷಕರು ಬಹಳ ಬುದ್ಧಿವಂತರೇನಾಗಿರ್ಬೇಕಂತೇನಿಲ್ಲ, ಬಹಳ ಮೇಧಾವಿಗಳಾಗಿರ್ಬೇಕಂತೇನಿಲ್ಲ. ವಿದ್ಯಾರ್ಥಿಗಳಿಗೆ ಅವರ ಜೀವನವನ್ನು ರೂಪಿಸಿಕೊಳ್ಳುವಂಥ ಒಂದು ದಾರಿಯನ್ನು ತೋರಿಸಿದ್ರೆ ಸಾಕು. ಈ ಕಾಲದಲ್ಲಿ ನಾವೆಲ್ಲ ನಮ್ಮ ಮಕ್ಕಳಿಗೆ ಅಂಕೆ ಮೇಲೆ ಅಳಿತಾ ಇದ್ರು ಅವಕ್ಕೆ ಅಂತ. ಅದು ಅಲ್ಲ. ಯಾಕಂದರೆ ನಾವು ಬಹಳಷ್ಟು ಜನನ ನೋಡ್ತಾ ಇದ್ದೀವಿ, ಯಾವ ಅಂಕೆಯಲ್ಲಿ ಮುಂದಿದ್ದಾರೆ ಅವ್ರ ಜೀವನದಲ್ಲಿ ಹಿಂದಿದ್ದಾರೆ, ಯಾರ ಅಂಕೆಯಲ್ಲಿ ಹಿಂದಿದ್ದಾರೆ ಅವ್ರ ಜೀವನದಲ್ಲಿ ಮುಂದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಾಗಲಿ, ಅಧಿಕಾರ ವರ್ಗದವರಾಗಲಿ, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ನೀವು ನೋಡಿ, ಎಲ್ಲರೂ ಈ ಜೀವನದ ಬಗ್ಗೆ ಅರಿವನ್ನು ಪಡೆದಂಥವ್ರು ಮಾತ್ರ ಮುಂದಾಗಿದ್ದಾರೆ. ಅಂತ ಅರಿವನ್ನು ಕೊಡ್ತಿರುವಂಥ ಆ ಗುರು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಕಣ್ಣು. ನಾವೆಲ್ಲ ಈ ಶಿಕ್ಷಕರು ಸೇರಿದ್ದೀವಿ. ನಮ್ಮ ಗುರಿ ಏನಂದ್ರೆ ನಮಗೆ ನೀಡ್ತಿರುವಂಥ ಸಂಬಳದ ಮೇಲಲ್ಲ, ನಾವು ರೂಪಿಸ್ತಿರುವಂಥ ನಮ್ಮ ವಿದ್ಯಾರ್ಥಿಗಳ ಮುಂದೆ ನಮ್ಮ ಸಿದ್ಧಾರ್ಥ ಸರ್ ಹೇಳಿದರು,
ನನ್ನ ವಿದ್ಯಾರ್ಥಿಗಳು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿದ್ದಾರೆ. ಅಂತ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಹೊಣೆ ನಮ್ಮ ಮೇಲಿದೆ. ಇನ್ನು ಸಂಬಳ, ಬೇರೆ ಬೇರೆ ಥರದ ಸೌಲಭ್ಯಗಳನ್ನು ನಾನು ಮಾತಾಡಕ್ಕೆ ಹೋಗಲ್ಲ. ಅವೆಲ್ಲ ಕಾಲಕ್ಕೆ ಸರಿಯಾಗತ್ತದವೇ. ನಾವೆಲ್ಲರೂ, ನಾನು ಅಬ್ದುಲ್ ಕಲಾಂ ಅವರ ವಿಷಯವನ್ನು ಹೇಳಿದೆ. ಅವರ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯೆಯನ್ನು ಬೋಧಿಸಂತ ಒಬ್ಬ ಶಿಕ್ಷಕ ದಿನಾಲೂ ಅವ್ರನ್ನ ಬೀಚಿಗೆ ಕರ್ಕೊಂಡೋಗಿ ಕುದಿಸಿ ಹೇಳ್ತಾ ಇರ್ತಾರೆ, ಪುರುಷ ಮತ್ತು ಮಹಿಳೆ. ಅವಾಗ ವಿಚಾರಣೆ ಪ್ರಾರಂಭ ಆಗ್ತಾ ಇದೆ. ವಿಚಾರಣೆ ಪ್ರಾರಂಭ ಆದಾಗ ಅವರು ಅಲ್ಲಿ ಬಂದಿರೋಂಥದ್ದು ಆ ಚಂದ್ರಗುಪ್ತನ ತಾಯಿ ಮತ್ತು ಅವರ ಸೋದರ ಮಾವ. ಆಗ ವಿಚಾರಣೆ ನಡೀತಾ ಇರ್ಬೇಕಾದ್ರೆ ಹೇಳ್ತಾರೆ, ತಾಯಿಗೆ ಏನೋ ಅಂತ ಏನಂದ್ರೆ ಯಾಕೆ ಏನಾಯಿತು ಅಂತ ಹೇಳಿದಾಗ, ಇಲ್ಲ ತಾಯಿ ಆಕೆ ಏನೇ ತಪ್ಪಿದ್ದು ಕೂಡ ತನ್ನ ಕಷ್ಟದಿಂದ ತಪ್ಪು ಮಾಡಿರ್ತಾಳೆ, ಆಕೆನ ಬಿಟ್ಬಿಡ ಅಂತ ಹೇಳ್ತಾನೆ. ಆದರೆ ಸೋದರ ಮಾವನಿಗೆ ಅಂತ ಹೇಳ್ತಾನೆ, ಇವನು ಏನು ಮಾಡಿದೆ ಅಂದರೆ, ನಾನು ಸಣ್ಣನಿದ್ದಾಗ ಈ ರಾಜ್ಯ ಭ್ರಷ್ಟನಾಗಿ ನಾವು ಬೇರೆ ಕಡೆಗಿದ್ದಾಗ ತನ್ನ ಮನೆಗೆ ಕರ್ಕೊಂಡು ಹೋದ ಸೋದರ ಮಾವ, ನನ್ನ ತಾಯಿಯ ಅಣ್ಣ ಆತ ಕರ್ಕೊಂಡು ಹೋದ. ಆದರೆ ಏನು ಮಾಡಿದೆ ಅಂದ್ರೆ ಆತ ನನ್ನನ್ನು ಕೆಲಸಕ್ಕೆ ಇಟ್ಟು ಆ ಕೆಲಸದಿಂದ ಬಂದಂಥ ದುಡ್ಡನ್ನು ತಾನು ತಗೋತಾ ಇದ್ದ. ನನಗೆ ಓದೋಕೆ ಅವಕಾಶ ಮಾಡಿಕೊಡಲಿಲ್ಲ. ಅದಕ್ಕೆ ಇವನ್ನ ಗಲ್ಲಿಗೆ ಏರಿಸಿದೆ ಅಂತಂದು ತೀರ್ಪನ್ನು ಕೊಡ್ತಾರೆ. ಅಂದರೆ ವಿದ್ಯೆ ಅನ್ನೋದು ಅಷ್ಟು ಬಹಳ ಮುಖ್ಯ. ನಾವು ಏನೇ ಶ್ರೀಮಂತರಿರ್ಬೋದು, ಏನೇ ಇರ್ಬೋದು, ಆದರೆ ನಮಗೆ ಅರಿವಿಲ್ಲದಂದ್ರೆ ಆ ಶ್ರೀಮಂತಿಕೆ ಏನಿದು ಮರಳಿನ ಮನೆ ಇದ್ದಂಥದ್ದು ಯಾವಾಗ ಕಮ್ಮಿ ಹೋಗುತ್ತೆ ಹೇಳೋಕ್ಕಾಗಲ್ಲ. ಅರಿವಿರಬೇಕು. ನಾವು ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ಅರಿವಿರ್ಬೇಕು. ಆ ಅರಿವನ್ನು ಕೊಡೋದು ಮಾತ್ರ ಒಬ್ಬ ಗುರು. ಅದಕ್ಕಾಗಿ